ಹಾಯ್ ಹಲೋ ನಮಸ್ತೆ ಎವ್ರಿವನ್. ನಾನು ನಿಮ್ಮ ಪ್ರೀತಿಯ ನೈನಾ ಕುಬ್ಸರ್. ಎಲ್ಲರಿಗೂ ನನ್ನ NPK 6859 ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಹಿಂದೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ವಿ, ಬಟ್ ಅದು ಪೂರ್ಣ ಬಂದಿಲ್ಲ. ಬಟ್ ಯಾಕೆ ಅಂತ ಗೊತ್ತಿಲ್ಲ. ಅದನ್ನು ನಾನು ತುಂಬ ಚೆನ್ನಾಗಿ ಎಡಿಟ್ ಮಾಡಿದ್ದೆ, ಕಲ್ತ್ಕೊಂಡು ಮಾಡಿದ್ದೆ. ಬಟ್ ಏನು ಪ್ರಾಬ್ಲಮ್ ಆಯಿತೋ ಗೊತ್ತಿಲ್ಲ. ಆದರೆ ಇರಲಿ, ಫಸ್ಟ್ ಟೈಮ್ ಅಂಥೇಳಿ ನಾನು ಅದರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಬಟ್ ಮುಂದಿನ ವಿಡಿಯೋಗಳನ್ನು ನಾನು ಪೂರ್ಣ ತಲುಪಿಸ್ಲಿಕ್ಕೆ ಒಂದು ಪ್ರಯತ್ನ ಪಡ್ತೀನಿ. ಅದೇ ರೀತಿ ಈ ವಿಡಿಯೋ ಮೂಲಕ ನಾನು ನಿಮಗೆ ನನ್ನ ಮನೆಯಲ್ಲಿ ಶಿವರಾತ್ರಿಯನ್ನು ಹೇಗೆ ಆಚರಣೆ ಮಾಡಿದ್ವಿ ಅನ್ನೋದನ್ನು ಕುರಿತು, ಮತ್ತು ದೇವಸ್ಥಾನಕ್ಕೆ ಕೂಡ ಹೋಗಿದಂತಹ ಒಂದು ಸಂದರ್ಭನ ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಆ ಎಲ್ಲ ಒಂದು ನಮ್ಮ ಮನೆಯ ಶಿವರಾತ್ರಿಯ ಒಂದು ಆಚರಣೆಯನ್ನು ನೋಡೋಣ. ನೀವು ನೋಡ್ತಾ ಇರ್ಬೋದು, ನಾನು ಬೆಳಗ್ಗೆ ನನ್ನ ದಿನನಿತ್ಯದ ಕೆಲಸ ಮುಗಿಸ್ಕೊಂಡು ನಾನು ಶಿವರಾತ್ರಿ ದಿನ ಅಂದರೆ ಪ್ರತಿ ವರ್ಷ ನಾನು ಓ ನಮ ಶಿವಾಯ ಅಂತ ಹೇಳಿಬಿಟ್ಟು 108 ಸಲ ಬರಿತೀನಿ. ನಾನು ಪ್ರತಿ ವರ್ಷವೂ ಕೂಡ ಬರಿತಕ್ಕಂಥದ್ದು ನನ್ನ ರೂಢಿ. 108 ಸಲ ಓಂ ನಮ ಶಿವಾಯ ಅಂತ ಹೇಳಿ ಬರೆದು ಅದನ್ನು ಪೂಜೆಯಲ್ಲಿಟ್ಟು ಪೂಜೆ ಮಾಡ್ತಕ್ಕಂಥದ್ದು ನಾನು ಮಾಡ್ಕೊಂಡಿರ್ತಕ್ಕಂಥ ರೂಢಿ. ಹಾಗಾಗಿ ನಾನು ಸಂಜೆ ಎಲ್ಲ ಕಸವನ್ನು ಕ್ಲೀನ್ ಮಾಡಿಕೊಂಡು ನೀರನ್ನು ಸಾರಿಸಿ ಎಲ್ಲ ರಂಗೋಲಿಯನ್ನು ಹಾಕಿ, ನನಗೆ ಬರದೇ ಇದ್ದರೂ ಕೂಡ ನಾನು ರಂಗೋಲಿಯನ್ನು ಹಾಕಬಲ್ಲೆ ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರನಾದರೂ ಕೆಲವೊಂದು ಡಿಸೈನ್ಸನ್ನು ಕಲಿತು ರಂಗೋಲಿ ಹಾಕ್ತೆ. ನನ್ನ ಮಗಳು ಈಗಾಗಲೇ ಪೂಜೆಗೆ ರೆಡಿ ಆಗಿದ್ದಾಳೆ. ಹಾಯ್ ಮಾಡು ಪುಟ. ಹಾಯ್ ಎವ್ರಿವನ್. ಇನ್ನು ಜಳಕ ಮಾಡಿ ಬಂದುಬಿಟ್ಟು ನಾನು ಪೂಜೆಗೆ ರೆಡಿ ಆಗ್ತಾಯಿದ್ದೀನಿ. ಮೊದಲು ನಾನು ದೀಪನ ಹಚ್ಚಿಸ್ಕೊಂಡೆ. ನಂತರ ನಾನು ಪೂಜೆಯನ್ನು ಮಾಡಲಿಕ್ಕೆ ಕೆಲವೊಂದು ಪುಷ್ಪಗಳನ್ನು ನಾನು ಮಾರ್ಕೆಟಿಂದ ತೊಗೊಂಬಂದಿದ್ದೆ. ಆ ಹೂಗಳನ್ನು ತೊಗೊಂಬಂದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪೂಜೆಯ ಮೊದಲು ನಾವು ಕಂಕಣವನ್ನು ಧರಿಸಿ ಪೂಜೆ ಮಾಡಬೇಕು. ಹಾಗಾಗಿ ನಾನು ಕಂಕಣ ಕಟ್ಟಿದ್ರು. ನಮ್ಮ ಮನೆಯವ್ರಿಗೆ ನಾನು ಕಂಕಣವನ್ನು ಕಟ್ಟಿದೆ. ಅವರು ಕೂಡ ಪೂಜೆಯಲ್ಲಿ ಪಾಲ್ಗೊಂಡಿದ್ದರು. ಈಗ ನಮ್ಮ ಮನೆಯ ಲಕ್ಷ್ಮಿಗೆ ನಾನು ಪೂಜೆಯನ್ನು ಅರ್ಪಣೆ ಮಾಡಿದ್ದೀನಿ. ಪೂಜೆಯನ್ನು ಮಾಡಿಬಿಟ್ಟು ನಂತರ ನಮ್ಮ ಮನೆಯ ದೇವರು ಅಂದರೆ ನಮ್ಮ ಕುಲದೇವರು ರಾಯಚೋಟಿ ವೀರಭದ್ರೇಶ್ವರ ಒಂದು ದೇವರಿಗೂ ಕೂಡ ಪೂಜೆಯನ್ನು ಸಲ್ಲಿಸಿ, ನೀವು ನೋಡ್ತಿರ್ಬೋದು, ನಾನು ಬೆಳಗ್ಗೆ ಬರೆದಿರ್ತಕ್ಕಂತಹ ಪೂಜೆ ಪೇಪರ್ ಕಾಣ್ತಾ ಇರ್ಬೋದು. ಅಲ್ಲಿ ನಾನು ಆ ಪೂಜೆ ಪೇಪರನ್ನು ಇಟ್ಬಿಟ್ಟು ಅಂದರೆ 108 ಸಲ ಬರೆದಿರ್ತಕ್ಕಂಥ ಓಂ ನಮ ಶಿವಾಯ ಅಂತಕ್ಕಂಥ ಪೂಜೆ ಒಂದು ಪೇಪರನ್ನು ನಾನು ಅಲ್ಲಿಟ್ಬಿಟ್ಟು ಪೂಜೆ ಮಾಡಿ ನಾವು ಮಹಾಮಂಗಳಾರತಿಗೆ ರೆಡಿ ಆದ್ವಿ. ಮಹಾಮಂಗಳಾರತಿಯನ್ನು ಮಾಡಿ ಇನ್ನು ನಾನು ಮನೆಯ ಒಳಗೆ ಪೂಜೆಯನ್ನು ಮಾಡಿ ಮತ್ತು ತುಪ್ಪದ ದೀಪವನ್ನು ನಾನು ಬೆಳಗ್ಬಿಟ್ಟು ನೀವು ನೋಡ್ತಿರ್ಬೋದು. ಇನ್ನು ಈ ಒಂದು ಪೂಜಾ ಒಂದು ಸಂದರ್ಭದಲ್ಲಿ ಮಹಿಳೆಯರಿಗೆ ತುಂಬ ಇಷ್ಟ. ಅಂದರೆ ಮನೆಯ ಹೆಣ್ಮಕ್ಳಿಗೆ ಹಬ್ಬ ಹರಿದಿನಗಳಂದರೆ ಅವ್ರಿಗೆ ಒಂದು ಖುಷಿ ಇರುತ್ತೆ. ಏನೋ ಒಂದು ಸ್ಪೆಷಲ್ ಐಟಮ್ಸ್ ಮಾಡೋದಾಗಿರ್ಬೋದು. ಪೂಜೆಯಲ್ಲಿ ಬಹಳ ಒಂದು ಏನಂದರೆ ಅದು ಅಟ್ರ್ಯಾಕ್ಷನ್ ಆಗೋ ರೀತಿ ನಾವು ಪೂಜೆ ಮಾಡಬೇಕು, ಹೀಗೆ ಪೂಜೆ ಮಾಡಬೇಕು, ಹಾಗೆ ಪೂಜೆ ಮಾಡಬೇಕು ಅಂತ ಎಲ್ಲ ಒಂದು ಆಸೆ ಇರುತ್ತೆ. ಆ ಆಸೆಗಳನ್ನು ಈಡೇರಿಸುವಂತೆ ಮಾಡ್ತಕ್ಕಂಥದ್ದೇ ನಮ್ಮ ಈ ಧಾರ್ಮಿಕ ಹಬ್ಬಗಳು, ಅಂದರೆ ಪೂಜೆ ಪುನಸ್ಕಾರಗಳು ಅಂತ ಹೇಳ್ಬೋದು. ಈ ವರ್ಷ ಹಬ್ಬಗಳು ಬರೋದ್ರಿಂದ ನಮ್ಮ ಹೆಣ್ಮಕ್ಳಿಗೆ ಒಂದು ರೀತಿಲಿ ಖುಷಿ ಇರುತ್ತೆ. ಇನ್ನು ನನ್ನ ಮಕ್ಕಳೊಂದಿಗೆ ನಾನು ಈ ಉತ್ತರಾಣಿ ಕಡ್ಡಿಯಿಂದ ಸುತ್ತಿರ್ತಕ್ಕಂಥ ತುಪ್ಪದ ದೀಪವನ್ನು ಬೆಳಗಿದ್ವಿ. ನಂತರ ನೋಡ್ತಿರ್ಬೋದು, ನಾನು ಉಪ್ಪಿಟ್ಟು ಮತ್ತು ಸಾಬೂದಾನಿ ಕಿಚಡಿಯನ್ನು ಕೂಡ ಮಾಡಿದ್ದೇನೆ. ಮೊಸರು ಕೂಡ ರೆಡಿ ಮಾಡಿದ್ದೀನಿ. ಮತ್ತು ಎಲ್ಲ ಥರದ ನಾನು ಮಾಡ್ತಕ್ಕಂಥ ಅಡುಗೆನ ಎಲ್ಲದನ್ನು ಇಟ್ಟು ನಾವು ದೇವರಿಗೆ ನೈವೇದ್ಯವನ್ನು ಅರ್ಪಣೆಯನ್ನು ಮಾಡಿದ್ವಿ. ಇನ್ನು ನಾವು ಇರ್ತಕ್ಕಂಥ ಮನೆಯ ಸಮೀಪದಲ್ಲಿ ಒಂದು ಮಠ ಇದೆ, 40 ಶರಣರು ಮಠ. ಅದರಲ್ಲಿ ಸುಮಾರು ದೇವರುಗಳಿದ್ದಾವೆ. ಅಂದರೆ ಬನ್ನಿ ಮಹಾಕಾಳಮ್ಮನಿಗೆ ಪೂಜೆ ಮಾಡಿದ್ವಿ. ನಂತರ ಶಿವನ ದೇವಸ್ಥಾನ, ಆಂಜನೇಯ ದೇವಸ್ಥಾನ, 40 ಶರಣರ ಒಂದು ಮೂರ್ತಿ ಮತ್ತು ಗಣಪತಿ ಮೂರ್ತಿ, ಮತ್ತು ಕಾಶಿ ವಿಶ್ವನಾಥ ಸ್ವರೂಪವಾಗಿರ್ತಕ್ಕಂಥ ಇನ್ನೊಂದು ಶಿವದೇವರು ಆ ಒಂದು ಗೋಪುರದ ಹತ್ತಿರದ ಇರ್ತಕ್ಕಂಥದ್ದು. ಆ ಒಂದು ದೇವಸ್ಥಾನಕ್ಕೆ ನಾವು ಹೋಗಿ ಪೂಜೆಯನ್ನು ಸಲ್ಲಿಸಿ, ಇಲ್ಲಿ ನೋಡ್ತಕ್ಕಂಥ ದೇವರು ಈಶ್ವರ ದೇವಸ್ಥಾನ. ಬಹಳಷ್ಟು ಜನ ಈಶ್ವರನಿಗೆ ಅವತ್ತು ಒಂದು ನೈವೇದ್ಯವನ್ನು ಅರ್ಪಣೆ ಮಾಡ್ತಕ್ಕಂಥದ್ದು ಗಣೇಶ ದೇವಸ್ಥಾನ ಇದು. ಇನ್ನು ನಾವು ಮೇಲ್ಗಡೆ ಬಂದುಬಿಟ್ಟು ಅಲ್ಲಿರ್ತಕ್ಕಂಥ ಕಾಶಿ ಈಶ್ವರ ದೇವಸ್ಥಾನ, ಬಸವಣ್ಣ ದೇವಸ್ಥಾನಕ್ಕೆ ಕೈ ಮುಗಿದ್ಬಿಟ್ಟು ನಾವು ಇನ್ನು ನೆಕ್ಸ್ಟು ಮನೆಗೆ ನೋಡಿದ್ರಲ್ಲ ಸ್ನೇಹಿತರೆ, ಇದು ನನ್ನ ಒಂದು ಸಣ್ಣ ವ್ಲಾಗ್. ನನ್ನ ಈ ಒಂದು ವರ್ಷದ
ನನ್ನ ಚಾನಲ್ ಓಪನ್ ಮಾಡಿದಾಗಿನಿಂದ ಅಂದರೆ ಇದೊಂದು ಚಿಕ್ಕ ವ್ಲಾಗ್. ಹಾಗಾಗಿ ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ, ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ, ಮತ್ತೆ ನಾನು ಅವ್ರ ಜೊತೆಗೆ ನಿಮಗೆ ಸೇರ್ತೀನಿ ಅಂತ ಹೇಳ್ತಾ, ಬಾಯ್ ಎವ್ರಿವನ್.